ಈ ವಿಡಿಯೋದಲ್ಲಿ ನಾವು ನೋಡಲಿಕ್ಕಿರೋದು ಬ್ಲೆಂಡ್ ಮೋಡ್ ಅಂದರೆ ಏನು ಅಂತ. ಈಗ ಇಲ್ಲಿ ನೋಡಿದರೆ ನನ್ನ ಹತ್ರ ಎರಡು ವೀಡಿಯೋಗಳಿವೆ. ಒಂದು ವಿಡಿಯೋ ಒಂದು, ಅದೇ ಥರ ಮತ್ತೊಂದು ಬರ್ನ್ ಓವರ್ಲೆ ಒಂದು, ಎರಡು ವಿಡಿಯೋ ಇವೆ. ಓಕೆ, ಈ ಮೇಲೆ ಕಾಣೋದಾಗಿರುತ್ತೆ ಬರ್ನ್ ಓವರ್ಲೆ, ಈ ಒಂದು ಫ್ಲೇಮ್ನ ಒಂದು ವಿಡಿಯೋ ಆಗಿರುತ್ತೆ ಇಲ್ಲಿ ಮೇಲೆ ಇರೋದು. ಈಗ ಏನಂದರೆ ನನಗೆ ಈ ಕೆಳಗೆ ಕೊಟ್ಟಿರುವ ಈ ಒಂದು ವಿಡಿಯೋ ನನಗೆ ಈಗ ಕಾಣಲಿಕ್ಕೆ ಆಗಲ್ಲ. ಕಾರಣ ಯಾಕೆಂದರೆ ಮೇಲೆ ಈ ಒಂದು ಬೇರೆ ವಿಡಿಯೋ ಇರುವ ಕಾರಣ. ನನಗೀಗ ಏನಾಗಬೇಕಂದ್ರೆ ಕೆಳಗಿನ ವಿಡಿಯೋ ಕಾಣಬೇಕು, ಅದೇ ಥರ ಮೇಲಿರುವ ಈ ಒಂದು ಫ್ಲೇಮ್ ವಿಡಿಯೋ ಕೂಡ ನನಗೆ ಕಾಣಬೇಕು. ಅದಕ್ಕೋಸ್ಕರ ಯೂಸ್ ಮಾಡೋದಾಗಿರುತ್ತೆ ನಾವು ಬ್ಲೆಂಡ್ ಮೋಡ್ ಎನ್ನುವುದು. ಇಲ್ಲಿ ನಮಗೆ ಸೈಡಲ್ಲಿ ನೋಡಿದ್ದು ಬ್ಲೆಂಡ್ ಮೋಡ್ ಎಂದು ಆಪ್ಷನ್ ಕಾಣುತ್ತೆ. ಇದು ನಿಮಗೆ ಕಾಣಲಿಲ್ಲ ಅಂದರೆ ಇಲ್ಲಿ ಕೆಳಗೆ ನಿಮಗೆ ಒಂದು ಟಾಗಲ್ ಸ್ವಿಚಸ್ ಒಂದು ಆಪ್ಷನ್ ಕಾಣುತ್ತೆ. ಬಟ್ ನನ್ನ ಹತ್ರ ಇಲ್ಲ, ಇಲ್ಲಿ ಒಂದು ಟಾಗಲ್ ಸ್ವಿಚಸ್ ಒಂದು ಆಪ್ಷನ್ ಕಾಣುತ್ತೆ. ಅದು ಜಸ್ಟ್ ಕ್ಲಿಕ್ ಮಾಡಿದರೆ ನಿಮಗೆ ಏನು ಬ್ಲೆಂಡ್ ಮೋಡ್ ಎಂದು ನಿಮಗೆ ಕಾಣುತ್ತೆ. ಇದರಲ್ಲಿ ನಾನೇನು ಮಾಡ್ತೇನೆ ಅಂದರೆ ಈ ಒಂದು ಫಸ್ಟಿನ ವೀಡಿಯೋಗೆ ಜಸ್ಟ್ ಈ ಬ್ಲೆಂಡ್ ಮೋಡ್ ಜಸ್ಟ್ ಎನೇಬಲ್ ಮಾಡಿ ಇದರಲ್ಲಿ ನಾನು ಡಾರ್ಕನ್ನು ಕೊಡ್ತೇನೆ. ಈಗ ಡಾರ್ಕನ್ನು ಕೊಡೋ ಸಮಯದಲ್ಲಿ ಡಾರ್ಕ್ ಆಗಿರೋ ಪಾರ್ಟ್ಗಳಲ್ಲಿ ನಮಗೆ ಈ ಒಂದು ವೀಡಿಯೋ ಕಾಣ್ಬೋದು. ಅದೇ ಥರ ನಾನು ಡಾರ್ಕ್ ಚೇಂಜ್ ಮಾಡಿ ಇಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಓವರ್ಲೇ ಕೊಡ್ತೇನೆ. ಈ ಓವರ್ಲೇ ಕೊಡುವ ಸಮಯದಲ್ಲಿ ನಮಗೆ ಈ ಒಂದು ವೀಡಿಯೋ ಕಂಪ್ಲೀಟಾಗಿ ಓವರ್ಲೇ ರೀತಿಯಲ್ಲಿ ನಮಗೆ ವೀಡಿಯೋ ಕಾಣ್ಬೋದು. ಅದೇ ಥರ ಮತ್ತಿರೋ ಆಪ್ಷನ್ ಅಂದರೆ ನಮಗೆ ಲೈಟನ್ನು ಕೊಡುವ. ಲೈಟನ್ನು ಕೊಟ್ಟರೆ ನಮಗೆ ಈ ಒಂದು ಬಾಕಿ ಯಾವ ವೀಡಿಯೋ ಕಾರಣಲ್ಲ, ಈ ಒಂದು ಫ್ಲೇಮ್ ವೀಡಿಯೋ ಮಾತ್ರ ಆಗಿರುತ್ತೆ ನಮಗೆ ಇದರಲ್ಲಿ, ಎಫೆಕ್ಟ್ ಮಾತ್ರ ಆಗಿರುತ್ತೆ ನಮಗೆ ಇದರಲ್ಲಿ ಕಾಣೋದು. ಇದೇ ಥರ ನಮಗೆ ಒಂದೊಂದು ನಮಗೆ ಚೇಂಜ್ ಮಾಡಿಡ್ಬೋದು. ನಮಗೆ ಸ್ಕ್ರೀನ್ ಮಾಡ್ಬೋದು, ಸ್ಕ್ರೀನ್ ಮಾಡಿದರೆ ನಮಗೆ ಈ ಥರ ನಮಗೆ ಅದರ ರಿಸಲ್ಟ್ ಕಾಣ್ಬೋದು. ಅದೇ ಥರ ಒಂದೊಂದಾಗಿ ಜಸ್ಟ್ ಒಂದು ನೋಡಿದರೆ ನಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿಯಲ್ಲಿ ಇರುವ ಒಂದು ಬ್ಲೆಂಡ್ ಮೋಡ್ ಆಗಿರ್ತದೆ. ಈಗ ನಾನೇನು ಮಾಡ್ತೇನೆ ಅಂದರೆ ಇಲ್ಲಿ ಮೇಲೆ ಕಾಣುವ ಈ ಒಂದು ವೀಡಿಯೋ ಜಸ್ಟ್ ಒಂದು ಹೈಡ್ ಮಾಡಿಡ್ತೇನೆ. ನಂತರ ಒಂದು ಟೆಕ್ಸ್ಟ್ ಇಲ್ಲಿ ಆ್ಯಡ್ ಮಾಡ್ತೇನೆ. ಟೆಕ್ಸ್ಟಲ್ಲಿ ನಾನು ಬ್ಲೆಂಡ್ ಮೋಡ್ ಎಂದು ಸರ್ಚ್ ಮಾಡ್ತೇನೆ. ನಿಮಗೆ ಬೇಕಾದ ಫಾಂಟ್ ಇಲ್ಲಿ ನಿಮಗೆ ಕೊಡ್ಬೋದು. ನಾನೀಗ ಏನು ಮಾಡ್ತೇನೆ ಅಂದರೆ ಈ ಒಂದು ಫಾಂಟ್ ಕೊಡ್ತೇನೆ. ನಂತರ ಇದು ರೆಗ್ಯುಲರನ್ನು ಬೋಲ್ಡ್ ಮಾಡ್ತೇನೆ. ಸೈಜ್ ಬೇಕಾದ್ರೆ ನಮಗೆ ಇನ್ಕ್ರೀಸ್ ಮಾಡ್ಕೋಬೋದು. ಈಗ ನಾನೇನು ಮಾಡ್ತೇನೆ ಅಂದರೆ ಈ ಒಂದು ಟೆಕ್ಸ್ಟ್ ಲೇಯರ್ನ ಬ್ಲೆಂಡ್ ಮೋಡ್ ಚೇಂಜ್ ಮಾಡಿ ಇಲ್ಲಿ ಕೆಳಗೆ ನೋಡಿದರೆ ಸ್ಟೆನ್ಸಿಲ್ ಆಲ್ಫಾ ಎಂದು ಆಪ್ಷನ್ ಇದೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡ್ತೇನೆ. ಈಗ ನೋಡಿದರೆ ನಮಗೆ ಕಾಣ್ಬೋದು ಈ ಒಂದು ವಿಡಿಯೋ ಅನ್ನೋದು ನಮ್ಮ ಟೆಕ್ಸ್ಟ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಆಗಿರುತ್ತೆ ನಮ್ಮ ಆ ವಿಡಿಯೋ ಕಾಣೋದು. ಬಾಕಿ ಎಲ್ಲ ಕಡೆ ನಮಗೆ ಅದು ಮಾಸ್ಕ್ ಆಗಿದೆ. ಈಗ ನಮಗೆ ಈ ಒಂದು ಟೆಕ್ಸ್ಟನ್ನು ನಮಗೆ ಬೇಕಾದ ಕಡೆ ನಮಗೆ ಮೂವ್ ಮಾಡಿಡ್ಬೋದು. ನಮಗೆ ಯಾವ ಪೊಸಿಷನ್ ಬೇಕೋ ಆ ಒಂದು ಪೊಸಿಷನ್ ನಮಗೆ ಮೂವ್ ಮಾಡಿಡ್ಬೋದು. ನಮಗೆ ಈ ಪೊಸಿಷನ್ ಕಾಣಬೇಕಂದ್ರೆ ಈ ಪೊಸಿಷನಲ್ಲಿ ಇಡ್ಬೋದು. ಅದೇ ಥರ ಈ ಒಂದು ಪೊಸಿಷನ್ ನಮಗೆ ಕಾಣಬೇಕಂದ್ರೆ ಈ ಒಂದು ಪೊಸಿಷನಲ್ಲಿ ಇಡ್ಬೋದು. ನಿಮಗೆ ಯಾವ ಪೊಸಿಷನಲ್ಲಿ ಕಾಣಬೇಕು ಆ ಒಂದು ಪೊಸಿಷನಲ್ಲಿ ನಿಮಗೆ ಈ ಒಂದು ಟೆಕ್ಸ್ಟ್ ತೆಗೊಂಡು ಹೋಗಿ ಇಡ್ಬೋದು. ನಿಮಗೆ ಯಾವ ಬ್ಲೆಂಡ್ ಮೋಡ್ ಬೇಕಾದರೆ ನಿಮಗೆ ಯೂಸ್ ಮಾಡ್ಕೋಬೋದು. ಇದಾಗಿರುತ್ತೆ ನಮ್ಮ ಬ್ಲೆಂಡ್ ಮೋಡ್ ಅಂದರೆ.